ಪೂರ್ವಕ ನಮನಗಳು. ಈ ವೇದಿಕೆ ಮೇಲೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಈ ಸ್ವಾಮಿಗಳ ಮಹತ್ವ ಇದೆ ಅಂತಂದ್ರೆ ಹೇಳ್ಬಿಡ್ತೀವಿ. ಯಾಕಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಅಂದರೆ ದೇವರು 4ನೇ ಸ್ಟೆಪ್ಪಲ್ಲಿದ್ದಾರೆ. 2ನೇ ಸ್ಟೆಪ್ನಲ್ಲಿ ಅರ್ಥ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಯಾವುದೇ ಅರ್ಥ. ಈ ಅರ್ಥವನ್ನು ಭಾರತ ತಿಳ್ಕೊಂಡಷ್ಟು ಇನ್ನು ಅಮೇರಿಕನ್ ದೇಶದವರು ತಿಳ್ಕೊಂಡಿಲ್ಲ. ಬಹುಶಃ ನನ್ನ ಪ್ರೊಫೈಲ್ ಬಗ್ಗೆ ಎರಡೇ ಮಾತುಗಳು. ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ವಿತ್ MTech. I've been with Wipro for 18 years and I worked for the biggest bank in the world, Bank of New York Mellon Corporation, and I was in the finance and insurance vertical, and I have done finance 101 training. So, and a special thanks for you for coming all the way from the group to enhance the skill of financial literacy to our district, which is very much required. ಸೊ ಹಾಗಾಗಿ ನಾನು ಒಂದು 2 ನಿಮಿಷ ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಇವತ್ತು ನೀವೆಲ್ಲರೂ ಅವೇರ್ನೆಸ್ ತೊಗೊಳ್ಬೇಕು. ಹಿಂದಿನ ಕಾಲದಲ್ಲಿ ಸಾಲ ಮಾಡಿದ್ರೆ ಗೌಡ್ರಲ್ಲಿ ಸಾಲ ತರ್ತೀವಿ, ಸಾಲದ ಜವಾಬ್ದಾರಿ ಇಡೀ ಕುಟುಂಬದಲ್ಲಿ ಇರ್ತೀವಿ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳಬೇಕು ಅಂತ ನಾನು ಮಂಜುಗೆ ಕೇಳಿದ್ರು. ಈಗೇನಾಗಿದೆ, ಸಿವಿಲ್ ಬಂದಮೇಲೆ ನೀವು ಮಾಡುವ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಡಿಫಾಲ್ಟ್ ಆದರೆ ಒಂದು ದೆವ್ವದ ಥರ, ರಾಕ್ಷಸ ಭೂತ ಥರ ನಿಮ್ಮನ್ನು ಕಾಡುತ್ತೆ. ಅಟ್ಲೀಸ್ಟ್ ನೀನು ಸಾಲ ಮಾಡಿದ್ರೆ ನಿಮ್ಮ ಅಣ್ಣ ತಮ್ಮ ತೀರಿಸ್ಬೋದು, ಅಥವಾ ಕುಟುಂಬ ಒಬ್ಬರು ಹುಡುಕಿದ್ರು ಅದು ಒಂದು ಜವಾಬ್ದಾರಿ. ಈಗ ಹಂಗಲ್ಲ, ಒಂದು ಸಲ ನಿಮ್ಮ EMI ಡಿಫಾಲ್ಟ್ ಆಯಿತು ಅಂತಂದರೆ, ನಿಮ್ಮ ಸಿಬಿಲ್ ರೆಕಾರ್ಡ್ ಡೌನ್ ಆಯಿತು ಅಂತಂದರೆ ನಿಮಗಿನ್ನು ಮುಂದೆ ಎಲ್ಲೂ ಲೋನ್ ಸಿಗಲ್ಲ. ಇವತ್ತಿನ ಕಾಲಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ಈಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್. ಹಾಗಾಗಿ ಇದು ಒಳ್ಳೆ ಟ್ರೈನಿಂಗ್ ಅಂತ ನಾನು ಭಾವಿಸ್ತೀನಿ. ಇದು ಈ ಅಕ್ಷರದವರು ಅಲಾಂಗ್ ವಿತ್ ಇದರಲ್ಲಿ 3 ಇದ್ದಾವೆ. ಒಂದು ಎಜುಕೇಷನ್ ಇದೆ, ಒಂದು ಮ್ಯಾಥಮೆಟಿಕ್ಸ್ ಇದೆ, ಒಂದು ಫೈನಾನ್ಸ್ ಇದೆ. ಆಮೇಲೆ ಸರ್ ಅವ್ರು ಹೇಳ್ದಂಗೆ ಗ್ರೋ ಪ್ರೊಫೈಲ್ ಬಗ್ಗೆ ನೀವು ಸ್ವಲ್ಪ ನೋಡಿ. www.grow.in ಅಂತ ಗೂಗಲಲ್ಲಿ GROWW ಅಂತ ನೋಡಿ. ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಚುವಲ್ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ ಕಂಪನಿ ಇದೆ. ಅವರು ದೊಡ್ಡ ಫೈನಾನ್ಷಿಯಲ್ ಕಂಪನಿ. ಅಂತ ಒಂದು ದೊಡ್ಡ ಫೈನಾನ್ಷಿಯಲ್ ಕಂಪನಿಯಿಂದ ಒಬ್ಬ ಅಧಿಕಾರಿ ಬಂದು ನಮ್ಮ ಯಾದಗಿರಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಮಂಜು ಹೇಳಿದ್ದೆ ರಾತ್ರಿ. ಸೊ ಅದಕ್ಕೆ ನೀವು ಬರ್ತೀರಿ ಸರ್? ಇಲ್ಲ, ನಾನು ಬರ್ತೀನಿ, ಒಂದೆರಡು ಮಾತು ನಮ್ಮವ್ರು ಹೇಳ್ತೀನಿ. ಅಂದರೆ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಹೇಳೋಣ, ಮತ್ತು ಅರ್ಥದ ಮಹತ್ವ ಬಗ್ಗೆ ಹೇಳೋಣ. ಯಾಕೆಂದರೆ ದುಡ್ಡಿದ್ರೇನೆ ಮನೆಯಲ್ಲಿ ಶಾಂತಿ ಇರ್ತದೆ, ಶಾಂತಿ ಇದ್ದರೆ ದೇವರು ಪೂಜೆ ಮಾಡ್ಬೋದು. ವಿವೇಕಾನಂದ ಹೇಳಿದಾರೆ, ಹಸಿದ ಹೊಟ್ಟೆಗೆ ಏನು ನೀವು ಬೋಧನೆ ಮಾಡ್ತೀರಿ? ನಮ್ಗೆ ಹಸಿವಾಗ್ತಿದ್ರೆ ಗುಡಿಗೆ ಹೋಗೋಕೆ ಹೇಳಿ ಶಿವನ ಮುಂದೆ ಕುಂತು ಧ್ಯಾನ ಏನು ಮಾಡ್ತೀರಿ? ನೆಮ್ಮದಿ ಎಲ್ಲಿ ಸಿಗುತ್ತೆ? ಹೌದಲ್ಲ? ನಾವೇನು ಕಾಡಿನ ತರಲ್ಲ. ಆ ಹಿಂದಿನ ಕಾಲದಾಗ ಏನು ಹಣ್ಣು ಹಂಪಲ ತಿಂದು ಬದುಕ್ತಾ ಇಲ್ಲ. ನಾವು ಬದುಕೋದು ದುಡ್ಡಿನಿಂದ. ದುಡ್ಡನ್ನು ಹೋಗಿ ಅಂಗಡಿಯಲ್ಲಿ ಊಟವನ್ನು ಖರೀದಿ ಮಾಡ್ತೀವಿ. ಅಂದರೆ ದುಡ್ಡಿನಿಂದಲೇ ನಾವು ಬದುಕ್ತೀವಿ. ಕಾರಣ ದುಡ್ಡು ಅರ್ಥ ಬಹಳಷ್ಟು ವ್ಯವಸ್ಥಿತವಾಗಿದೆ. ನನಗಿಂತ ಹೆಚ್ಚು ಇದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಕಾರ್ತಿಕ್ ಅವರು ನಿಮ್ಗೆಲ್ಲರಿಗೂ ಹೇಳ್ತಾರಂತ. ಹಾಗಾಗಿ ಆ ದುಡ್ಡನ್ನು ಒಂದೇ ಒಂದು ಮಾತು ಏನಂದರೆ, ಅದು ಧರ್ಮದಿಂದ ಗಳಿಸಲಿ ಅಂತ ನಮ್ಮವ್ರು ಹೇಳ್ತಾರೆ. ಧರ್ಮದಿಂದ ಅರ್ಥವನ್ನು ಜೋಡಿಸ್ಕೊಳ್ಳಿ. ಆ ಬಂದ ಅರ್ಥದಿಂದ ಕಾಮನೆಗಳನ್ನು ಪೂರೈಸ್ಕೊಳ್ಳಿ. ನಿಮ್ಮ ಎಲ್ಲ ಇಚ್ಛೆಗಳನ್ನು, ಕಾಮ ಅಂದರೆ ಎಲ್ಲ ಇಚ್ಛೆಗಳು, ಅವುಗಳನ್ನೆಲ್ಲ ಪೂರೈಸಿಕೊಂಡು ಮೋಕ್ಷವನ್ನು ಪಡ್ಕೊಳ್ರಿ ಅಂತ. ಹಾಗಾಗಿ ನಿಮಗೆ ಅರ್ಥ ಇಲ್ಲ ಅಂದರೆ ಮೋಕ್ಷ ಇಲ್ಲ ಅಂದಂಗೆ ಅರ್ಥ ಆಯ್ತು. ಅರ್ಥದ ಸೆಕೆಂಡ್ ಸ್ಟೆಪ್. ಫಸ್ಟ್ ಧರ್ಮ ಕಲಿಯೋದು, ಆಮೇಲೆ ಅರ್ಥ. ಹಾಗಾಗಿ ದುಡ್ಡಿನ ಪ್ರಾಮುಖ್ಯತೆ ಇದೆ. ಹಿಂದಿನ ಕಾಲದಂಗೆಲ್ಲ ಎಲ್ಲ ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಆಗಿದ್ದಾವೆ. ಒಂದು ಇಮ್ಯಾಜಿನ್ ಮಾಡಿ, ನಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಯಿತು ಅಂತ ಇಟ್ಕೊಳ್ಳೋಣ. ಇನ್ನು ಮುಂದೆ ಬರ್ತಾ ನಿಮ್ಮ ಸೇವಿಂಗ್ಸ್ ಅಕೌಂಟ್ಗಳು ಸಹಿತ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನೀವು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಯಾವ ಅಕೌಂಟು ಬಿಡಲ್ಲ. ಇದು ಅಮೆರಿಕಾದಲ್ಲಿದೆ. ಈವನ್ ಇಫ್ ಯರ್ ಕ್ರೆಡಿಟ್ ರಿಪೋರ್ಟ್ ಈಸ್ ನಾಟ್ ಗುಡ್, ದೇ ವಿಲ್ ನಾಟ್ ಇವನ್ ಓಪನ್ ದ ಸೇವಿಂಗ್ಸ್ ಅಕೌಂಟ್. ಅಕೌಂಟ್ ಇಲ್ಲಾಂದ್ರೆ ಫೋನ್ಪೇ ಇಲ್ಲಿಂದ ಮಾಡ್ತಾರೆ. ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಫೋನ್ಪೇ ಇಲ್ಲಿದೆ, ಫೋನ್ಪೇ ಇಲ್ಲಾಂದ್ರೆ ಬದುಕಕ್ಕೆ ಆಗಲ್ಲ. ಸೊ ಹಾಗಾಗಿ ಇದು ಮಹತ್ವವಾದಂಥ ಒಂದು ಟ್ರೈನಿಂಗ್ ಅಂತ ನಾನು ಭಾವಿಸ್ಕೊಳ್ತೀನಿ. ಮಂಜು ಅವರು